ಸತ್ತಿದ್ದೀವ. ಈಗ ನಾವು ಪರೀಕ್ಷಿಸಿ ನೋಡುವಾಗ ನಮ್ಮ ಜೀವಿತಗಳು ಎಷ್ಟು ಕ್ರಿಟಿಕಲ್ ಆಗಿದ್ದರೆ ಹೇಳೋಕ್ಕೆ ಆಗೋದಿಲ್ಲ. ನಾವು ಸಣ್ಣ ಸಣ್ಣ ವಿಷಯದಲ್ಲಿ ಸುಳ್ಳಾಡಿಬಿಡ್ತೀವಿ, ಮನೆಯ ವಿಷಯದಲ್ಲಿ ಸುಳ್ಳಾಡಿಬಿಡ್ತೀವಿ. ಕೆಲವರು ದೇವರಲ್ಲಿದ್ದು ಕೂಡ ಮೋಸ ಮಾಡಿಬಿಡುತ್ತಾರೆ, ಕೆಲವರನ್ನು ಸುಳ್ಳನ್ನು ಆಡುತ್ತಾರೆ. ಹಾಗಾದರೆ ನಾವು ನಿಜವಾಗಿ ದೇವರಲ್ಲಿ ಸತ್ತಿದ್ದೀವ? ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ಕೈಯಲ್ಲಿ ಪಾಪ, ಇನ್ನೊಂದು ಕೈಯಲ್ಲಿ ದೇವರ ವಾಕ್ಯವು. ಇದು ಯಾವ ಮಟ್ಟಿಗೆ ಸರಿ? ಯಾವುದಾದ್ರೂ ನಿರ್ಣಯಕ್ಕೆ ಬರೋಣ. ಇಲ್ಲ ಪಾಪವೋ, ಇಲ್ಲ ದೇವರ ವಚನವೋ. ದೇವರ ವಾಕ್ಯ ಹೇಳುತ್ತದೆ, ಬೆಚ್ಚಗಾದರೂ ಇರಿ, ತಣ್ಣಗಾದರೂ ಇರಿ. ಸ್ವಲ್ಪ ಹೊತ್ತು ಬೆಚ್ಚಗೆ, ಸ್ವಲ್ಪ ಹೊತ್ತು ತಣ್ಣಗೆ. ಇದು ಯಾವ ಮಟ್ಟಿಗೆ ನ್ಯಾಯ? ದೇವರ ವಾಕ್ಯ ಹೇಳುತ್ತದೆ, ನೀವು ನನ್ನೊಡನೆ ಸತ್ತಿದ್ದೀರಾ, ನೀನು ನನ್ನೊಡನೆ ಹೊಣಲ್ಪಟ್ಟಿದ್ದೀರಾ. ಹಾಗಾದರೆ ಪ್ರಿಯ, ದೇವರಷ್ಟು ಒಳ್ಳೆಯವನು ಗೊತ್ತಾ? ಪರೀಕ್ಷಿಸಿಕೊಳ್ಳೋಣ. ದೇವ ಬೇಡ, ಇನ್ನು ಮುಂದೆ ಈ ಪಾಪದ ಜೀವಿತ. ಯೇಸುವೇ, ನನಗೆ ಈ ಪಾಪದ ಜೀವಿತ ಬೇಡಪ್ಪ. ನಾನು ಆ ಕಡೆ ಒಂದು ಕಾಲು, ಈ ಕಡೆ ಒಂದು ಕಾಲು ಇಟ್ಟುಕೊಂಡು ಎಷ್ಟುವರೆಗೂ ನಾನು ಸಾಗಣೆ ಮಾಡುತ್ತೇನೆ, ಎಷ್ಟುವರೆಗೂ ನನ್ನ ಯಾತ್ರೆ ಮುಗಿಸ್ತೀನಪ್ಪ. ಒಂದಾದರೂ ಒಂದು ದಿನ ಜಾರಿ ಬೀಳುತ್ತೀನಲ್ಲ, ಒಂದಾದರೂ ಒಂದು ದಿನ ನನ್ನ ಕಾಲು ತಪ್ಪಿ ಹೋಗುತ್ತಲ್ಲ ಎಂಬುದಾಗಿ ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಕೆಲ ವಿಶ್ವಾಸಿ ಮಕ್ಕಳನ್ನು ನೋಡುವಾಗ ಇನ್ನೂ ಸಹ ಬದಲಿ ಆಗಲಿಲ್ಲ. ಪ್ರಿಯರೇ, ಬನ್ನಿ ಇವತ್ತೇ ನಾವು ದೇವರನ್ನು ಒಂದು ತೀರ್ಮಾನಕ್ಕೆ ಬರೋಣ, ಒಂದು ನಿರೀಕ್ಷೆಗೆ ಬರೋಣ. ದೇವರೇ, ಸತ್ತರು ನಿನ್ನಲ್ಲಿ, ಬದುಕಿದರು ನಿನ್ನಲ್ಲಿ. ಅಪ್ಪ, ನೀನು ಎಷ್ಟೋ ಪ್ರೀತಿ ಇಟ್ಟು ಹೇಳಿದ್ಯಪ್ಪ, ನೀನು ನನ್ನೊಡನೆ ಸತ್ಯ. ಹೌದು ತಂದೆ, ನಾನು ನಿನ್ನೊಡನೆ ಸತ್ತವನಾಗಿದ್ದೇನೆ. ನನಗೆ ಈ ಪಾಪದ ಕೃತ್ಯಗಳು ಇನ್ನು ಮೇಲೆ, ಈ ಸುಳ್ಳು ಬೇಡ, ಈ ತಪ್ಪುಗಳು ಮಾಡೋದು ಬೇಡ. ಇನ್ನೂ ನಾನು ಪಾಪದಲ್ಲಿ ಇರೋದು ಅದು ಯಾವ ಮಟ್ಟಿಗೆ ಒಳ್ಳೆಯದು ಎಂಬುದಾಗಿ ಒಂದು ತೀರ್ಮಾನ ಮಾಡಿಕೊಳ್ಳೋಣ. ಏಕೆಂದರೆ ಪಾಪ ಕೊಡುವ ಸಂಬಳವು ಮರಣವಾಗಿದ್ದೆ, ಅದು ಘೋರಕರವಾಗಿದ್ದೆ ಪ್ರಿಯರೇ. ನಾವು ಇಷ್ಟು ಕಷ್ಟಪಟ್ಟು ಇಷ್ಟರ ಮರಿಗೆ ಬಂದು ಕೊನೆ ಪಕ್ಷದಲ್ಲಿ ನಮ್ಮ ಆತ್ಮಗಳು ನರಕಕ್ಕೆ ಹೋಗಬಿಟ್ಟರೆ ಅದು ಎಷ್ಟರ ಮರಿಗೆ ಒಳ್ಳೆಯದು? ನಮ್ಮ ಆತ್ಮಗಳನ್ನು ನಷ್ಟಪಡುತ್ತದೆ ಅದು ಎಷ್ಟರವರೆಗೂ ಒಳ್ಳೆಯದು? ನಾವು ಜಾತಿ ಬಿಟ್ಟವು, ಧರ್ಮ ಬಿಟ್ಟವು, ಎಲ್ಲ ಬಿಟ್ಟವು. ನಾವು ಎಲ್ಲವನ್ನು ಬಿಟ್ಟು ದೇವರನ್ನು ಆರಿಸಿಕೊಂಡವರು ನಾವು. ಪ್ರಿಯ ದೇವ ಮಕ್ಕಳೇ, ದೇವರ ವಾಕ್ಯವು ಹೇಳುತ್ತದೆ, ನೀವು ನನ್ನೊಡನೆ ಸತ್ತವರಾಗಿದ್ದೀರಿ, ನನ್ನೊಡನೆ ನೀವು ಹೊಣಲ್ಪಟ್ಟರಾಗಿದ್ದೇವೆ. ಹಾಗಾದರೆ ಒಂದು ತೀರ್ಮಾನ ಮಾಡೋಣ. ಇವತ್ತೇ ಒಂದು ನಿರ್ಣಯಕ್ಕೆ ಬರೋಣ. ದೇವರೇ, ನಾನು ನಿನ್ನವನು ಸತ್ತವನಾಗಿದ್ದೇನೆ, ನಿನ್ನ ನೀತಿ ಪ್ರಕಾರ ನಾನು ಜೀವಿಸ್ತೀನಿ ತಂದೆ, ನಿನ್ನ ವಾಕ್ಯಗಳ ಪ್ರಕಾರ ನಾನು ಜೀವಿಸ್ತೀನಿ. ದೇವರೇ, ಇನ್ನು ಮುಂದಾದರೂ ನನಗೆ ನೀತಿಯ ಮಾರ್ಗದಲ್ಲಿ ನಿಂತುಕೊಳ್ಳುವಂತೆ ಸಹಾಯ ಮಾಡಿರಿಯಪ್ಪ. ಹಿಂದೆ ನನ್ನ ಹಳೆ ಕೃತ್ಯಗಳನ್ನು ಬಿಡುತ್ತೇನೆ ಎಂಬುದಾಗಿ ಒಂದು ತೀರ್ಮಾನ ಮಾಡೋಣ ಪ್ರೇರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ದೇವರು ನಿಮ್ಮನ್ನು ಚೆನ್ನಾಗಿಟ್ಟಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ನಿಜವಾಗಿ ಆತನು ಒಳ್ಳೆಯವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲರಿಗೂ ಪ್ರೈಸ್ ಲಾರ್ಡ್, ಸ್ತೋತ್ರ.